ಇದು ವಾಡಿಕೆ ಪ್ರಕಾರ ಅಲ್ಲ. ಹೌದು ಇದು 4 ಮಂದಿ ನೋಡಿದ್ರು ಕೂಡ ಕಾಣುವಂತ ವ್ಯವಸ್ಥೆನ ಐತಿ. ಹೌದು ನಮ್ಮ ಕಬ್ಬೂರು ಗ್ರಾಮದ ಶಂಕರ್ ಸರ್ ಕುಂಬಾರ್ ಅವರು ಬರೆದಿಟ್ಟಿರ್ತಕ್ಕಂಥ ಬುಕ್ಕಾದೊಳಗೆ ಸಹಿತ ಈ ವಿಷಯ ಐತಿ. ಅಲ್ಲಿ ಹೌದ್ರಿಪ್ಪ. ಹಾಲು ಮತ ಅನ್ನತಕ್ಕಂಥ ಮುದ್ದಾಯಿ ಮುದ್ದಗೌಡನಿಗಿಂತ ಅದು ಮೊದಲ ಹಾಲು ಮತ ಇತ್ತು. 5ನೇ ಶತಮಾನದೊಳಗ ಕೌರವ ಋಷಿ ಅನ್ನತಕ್ಕಂಥವ ಹಾಲು ಮತದೊಳಗ ಇದ್ದನ್ನತಕ್ಕಂಥ ಮಾತ. ಮುಂದೆ ಹೆಂಗಪ್ಪ ಅಂತ ಕೇಳಿದ್ರ ಹೇಗ್ರಿ ಸರ? ಪಾರ್ವತಿ ಪರಮೇಶ್ವರ ವಿವಾಹ ಸಂಚಾರಕ್ಕಾಗಿ ಎಲ್ಲಿ ಬಂದು ಇಳ್ಕೊಂಡ್ರು? ಎಲ್ಲಿಗಿರಪ್ಪ? ಜತ್ತಿ ನಾರಾಯಣಪುರ ಭೂಮಿ ಒಳಗ ಜತ್ತಿ ನಾರಾಯಣಪುರ ಭೂಮಿ ಒಳಗೆ ಇಳ್ಕೊಂಡಾಗ ಹೌದಾ? ಜಾಗೃತಪುರ ಭೂಮಿ ಒಳಗೆ ಇಳ್ಕೊಂಡಾಗ ಅವಾಗ ಸಂಚಾರ ಮಾಡುತ್ತಾ ಪಾರ್ವತಿ ಪರಮೇಶ್ವರ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಹೋಗಿ ಒಂದು ಗಿಡದ ನೆರಳಿಗೆ ಕೂತರು. ಹೌದ್ರಿಪ್ಪ. ನೆರಳಿಗೆ ಕೂತ ಕಾಲಕ್ಕೆ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಕೈಲಾಸದಲ್ಲಿ ಗಣಪತಿನ ಷಣ್ಮುಖನ ಬಿಟ್ಟು ಬಂದ ಕಾಲಾಗ ಹೌದಾ? ಪಾರ್ವತ ದೇವಿಗೆ ಹೆಂಗಪ್ಪ ಅಂತ ಕೇಳಿದ್ರ ಮಕ್ಕಳ ಮ್ಯಾಲ ಮೋಹ ಆಗಿ ಇಲ್ಲಿ ಏನಾಯ್ತಪ್ಪ ಅಂತ ಕೇಳಿದ್ರ ಧರಣಿ ಮಂಡಲ ಮ್ಯಾಲ ಪಾರ್ವತ ದೇವಿ ಎದಿ ಹಾಲ ಹಂಬಲಾಗಿ. ಹೌದಾ? ಪಾರ್ವತ ದೇವಿಗೆ ಹೆಂಗಪ್ಪ ಅಂತ ಕೇಳಿದ್ರ ಗಣಪತಿ ಷಣ್ಮುಖನ ಮ್ಯಾಲ ಹಂಬಲಾಗಿ ಹೌದು ಇಲ್ಲಿ ಮಲಿ ಹಾಲ ಧರಣಿಗೆ ಬಿದ್ದು. ಹೌದು. ಧರಣಿಗೆ ಬಿದ್ದ ಕಾಲಕ್ಕೆ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಅದೇ ಧರಣಿ ಮೇಲೆ ಬಿದ್ದಿರ್ತಕ್ಕಂತ ಹಾಲಿನಿಂದ ಕೆಸರು ಕಲಿಸಿದ್ರು. ಹೌದು. ಮಣ್ಣು ಕಲಿಸಿ 2 ಮುದ್ದಾದ ಗೊಂಬಿಗಳನ್ನು ಮಾಡಿರು. ಹೌದು ಹೌದು. ಅವಾಗ ಮುದ್ದಾದ ಗೊಂಬಿಗಳನ್ನ ಮಾಡಿದ ನಂತರ ಅವಾಗ ಪರಮಾತ್ಮಗ ಪಾರ್ವತಿ ಎತ್ತಾಳ. ಏನ್ರಿಪ್ಪ? ಈ ಕೆಸರಿನಿಂದ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಒಂದು ಹೆಸರು ಆಗ್ಬೇಕಾಗ್ಯದ. ಹೌದು. ಜಗತ್ತಿನೊಳಗೆ ಇವರಿಂದ ಒಂದು ಕೀರ್ತಿ ಬೆಳಿಬೇಕಾಗ್ಯದ. ಜಗತ್ತಿನೊಳಗೆ ಇವ್ರ ಹೆಸರು ಆಗ್ಬೇಕಾಗ್ಯದ ಒಂದು ಕಾಲಕ್ಕ. ಹೌದು. ಅವಾಗ ಪರಮಾತ್ಮ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಆ ಮಣ್ಣಿನ 2 ಗೊಂಬಿಗಳಿಗೆ ಜೀವಕಾಳ ತುಂಬಿದ. ಹೌದು. ಜೀವಕಾಳ ತುಂಬಿದ. ಆ ಜೀವಕಾಳ ತುಂಬಿರ್ತಕ್ಕಂತ 2 ಮಕ್ಕಳ ಹೆಸರ ಮುದ್ದಾಯಿ ಮುದ್ದಪ್ಪ ಅನ್ನತಕ್ಕಂತ ಹೆಸರಿಟ್ರು. ಹೌದು. ಅವಾಗ ಆ ಮಕ್ಕಳು ಒಯ್ದು ಕೌರವ ಋಷಿ ಆಶ್ರಮದೊಳಗೆ ಬೆಳ್ಳಾಕ್ ಬಿಟ್ರು. ಹೌದ್ರಿ ಸರ? ಕೌರವ ಋಷಿ ಆಶ್ರಮದಾಗ ಮಕ್ಕಳು ಬೆಳೆದ ಪ್ರಾಯಕ್ಕೆ ಬಂದ ಮೇಲತ್ತ ಅಲ್ಲಿ ಬೆಳಗ ಚೇಂಜ್ ಮಾಡಿ ಅವು 2 ಮಕ್ಕಳಿಗೆ ಲಗ್ನ ಮಾಡಿದ್ರು. ಹೌದು ಹೌದ್ರಿಪ್ಪ. 2 ಮಕ್ಕಳಿಗೆ ಲಗ್ನ ಮಾಡಿದ ಮೇಲತ್ತ 2 ಮಂದಿ ಮುದ್ದಾಯಿ ಮುದ್ದಗೌಡನ ಹೊಟ್ಟೆಲಿ ಯಾರು ಹುಟ್ಟಿ ಬಂದ್ರು? ಯಾರಿಪ್ಪ? ಆದಿಗೊಂಡ ಮಗ ಹುಟ್ಟಿ ಬಂದ. ಹೌದು ಹೌದು. ಆದಿಗೊಂಡ ಮಗನಿಗೆ 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹೌದ್ರಿಪ್ಪ. ಆದಿಗೊಂಡನ ಹೊಟ್ಟೆಲಿ 6 ಮಂದಿ ಯಾರು ಹುಟ್ಟಿ ಬಂದ್ರು? ಯಾರ್ಯಾರಿಪ್ಪ? ಆಯಿಗೊಂಡ ಪಾಯಿಗೊಂಡ ಮಾಮರಗೊಂಡ ತುಮರಗೊಂಡ ಬೀರಗೊಂಡ ಮಾರಗೊಂಡ ಕಡಿ ಹುಟ್ಟ ಶಿವ ಪದ್ಮಗೊಂಡ. ಹೌದು ಹೌದ್ರಿಪ್ಪ. 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು. 6 ಮಂದಿ ಮಕ್ಕಳು ಹುಟ್ಟಿ ಬಂದ ಮೇಲೆ ಅವಾಗ ಶಿವ ಪದ್ಮಗೊಂಡ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಎಲ್ಲಾರ ಒಳಗೆ ಸಣ್ಣ ಮಗ. ಹೌದು. ಎಲ್ಲರ ಒಳಗೆ ಸಣ್ಣ ಮಗ ಊರಾಗ ಉಂಡಾಡ್ತಿದ್ದ. ಹೌದು. ಉಂಡಾಡ್ತಿದ್ದ ಉಳಿಕೆದ ಅಣ್ಣತಮ್ಮರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಮನಿ ಒಳಗ ಏನ್ರಿ ಸರ? ಅಪ್ಪನ ಮುಂದೆ ತಕರಾರು ಮಾಡ್ಲಕತ್ರು. ಹೌದು. ಪದ್ಮಗೊಂಡ ಏನು ಕೆಲಸ ಮಾಡಲ್ಲ, ಏನು ಹೊಲಕ್ ಹೋಗಲ್ಲ, ಏನು ಮನಿ ಅಲ್ಲ ಅನ್ವಲ್ಲಾಗೇನು. ಹೌದು. ಎಲ್ಲ ಊರಾಗ ಉಂಡಾಡ್ಲಕತ್ತೇನ ಅಂತ ಕಾಲಕ್ಕೆ ಅವಾಗ ಅಪ್ಪ ಏನಂತಾರಪ್ಪ ಅಂತ ಕೇಳಿದ್ರ ಹೌದು. ಶಿವ ಪದ್ಮಗೊಂಡಿಗೆ ಹೇಳ್ತಾನ ಈ ತರ ಉಂಡು ಊರಾಗ ಆಡ್ಬಡ್ತಮ್ಮ ನಿಮ್ಮ ಅಂತಂಬ್ರ ಎಲ್ಲಾರು ತಕರಾರು ಮಾಡ್ಲಕತ್ತಾರ ಅಂದ ಕಾಲಕ್ಕ. ಹೌದು. ಅವಾಗ ಉಂಡಾಡ ಪದ್ಮಗೊಂಡು ಏನ ಮಾಡಿದಪ್ಪ ಅಂತ ಕೇಳಿದ್ರೆ ಬುಟ್ಟನ್ನ ಕೆತ್ತನ ಅನ್ನತಕ್ಕಂತ 2 ಎತ್ತುಗಳು ತಗೊಂಡು ಹೌದು ಹೊಲಕ್ಕೆ ನೇಗಿಲು ಹೊಡ್ಯಾಕ್ ಹೋದ. ಹೌದು. ಅವಾಗ ಹೊಲಕ್ಕೆ ನೇಗಿಲು ಹೊಡ್ಯಾಕ್ ಹೋದ. ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಮನ್ಯಾಗ ಅಪ್ಪ ಹೇಳಿ ಕಳಿಸಿದ್ದ. ಪದ್ಮಗೊಂಡಿಗೆ ಏನ್ ಹೇಳಿದ್ದ? ಏನ್ರಿ ಸರ? ತಮ್ಮ ಹೊಲದೊಳಗೆ ಎಲ್ಲಾ ಕಡೆ ನೇಗಿಲು ಹೊಡಿ, ಅದು ಆದ್ರೂ ಕೂಡ ಹುಟ್ಟಿಗೆ ಮಾತ್ರ ನೇಗಿಲು ಹಚ್ಚಬೇಡ ಅಂದಿದ್ದ. ಹೌದು ಹೌದ್ರಿಪ್ಪ. ಅವಾಗ ಪದ್ಮಗೊಂಡ ಹೊಲದಾಗ ಹೋಗಿ ನೇಗಿಲು ಹೂಡಿದ. ನೇಗಿಲು ಹೂಡಿದ ಮೇಲೆ ಅಪ್ಪ ಹೇಳಿರ್ತಕ್ಕಂತ ಮಾತು ನೆನಪಿಗೆ ಬತ್ತು ಪದ್ಮಗೊಂಡಗ. ಹೌದ್ರಿಪ್ಪ. ನಮ್ಮ ಅಪ್ಪ ಭೂಮಿ ಒಳಗೆ ಎಲ್ಲಾ ಕಡೆ ನೇಗಿಲು ಹೊಡಿಯತ್ತಾನ. ಹೌದು. ಆದ್ರೆ ಹುತ್ತಿಗೆ ಮಾತ್ರ ಹೊಡಿಬಾರ್ದನ. ಹುತ್ತಿನ ಒಳಗೆ ನಮ್ಮ ಅಪ್ಪ ಏನಾರ ಮುಚ್ಚಿಟ್ಟಾನೆ ಆಂಬಲ. ಹೌದು ಹೌದ್ರಿ. ಮುಚ್ಚಿಟ್ಟಿರ್ತಕ್ಕಂಥ ವಸ್ತು ನಮ್ಮನಂತ ಅನಂತಾಮ್ರಿಗೆ ಕೊಡ್ಬೇಕಂತೇಳಿ ವಿಚಾರ ಮಾಡಿ ಹೌದು ನನಗೆ ಹುತ್ತಿಗೆ ನೇಗಿಲು ಹಚ್ಚಬೇಡ ಅಂದ ನಂದ ಕಾಲಕ್ಕ ಅಲ್ಲಿ ಪದ್ಮಗೊಂಡಗ ಸಂಶಯ ಬಂದು ಹುತ್ತಿಗೆ ನೇಗಿಲು ಹಚ್ಚಿದ. ಹೌದು ಹೌದ್ರಿಪ್ಪ. ಅವಾಗ 3 ಕಣ್ಣಿನ ಹುತ್ತಿಗೆ ನೇಗಿಲು ಹಚ್ಚಿದ. 3 ಕಣ್ಣಿನ ಹುತ್ತಿಗೆ ನೇಗಿಲು ಹಚ್ಚಿದಾಗ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಸಹಸ್ರ ಸಂಖ್ಯೆದೊಳಗ ಹೌದು ಕುರಿಗಳು ಉದ್ಭವ ಅದು. ಹೌದು ಹೌದ್ರಿಪ್ಪ. ಕುರಿಗಳು ಉದ್ಭವ ಆದ ಕಾಲಕ್ಕೆ ಅವಾಗ ಉಂಡಾಡ ಪದ್ಮಗಳು ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಅದೇ ನಗ ಅನ್ನತಕ್ಕಂಥದ್ದು ಮುರಿದು ಅದನ್ನ ಬಡಿಗೆ ಮಾಡಿ ಹಗಲ ಮೇಲೆ ಇಟ್ಕೊಂಡು ಹೌದು ಕುರಿಗಳ ಮೆಸ್ಕೊತ್ ಹೊಂಟ. ಏನಾಯ್ತು ಅದಕ್ಕೆ? ಹಲೋ ಹಲೋ
ಅವಾಗ ಕುರಿಗಳು ಕಾಯ್ತಿದ್ದ. ಹೌದು ಕುರಿಗಳು ಕಾಯ್ತಿದ್ದ. ಆ ಕಾಲಕ್ಕೆ ಹೆಂಗಪ್ಪ ಅಂತಿದ್ರೆ ವಿಸ್ತಾರ ಬಹಳ ಅದ. ಮುಂದೆ ಗಂಧರಾಕ್ಷಿನ ಸಂಹಾರ ಮಾಡಿ ಗಂಧರಾಕ್ಷಿ ಮಗಳನ್ನ ಚಿಮಲಾದೇವಿನ ತಂದು ಲಗ್ನ ಆದ. ಹೌದು ಲಗ್ನ ಆದ. ಒಬ್ಬಕ್ಕೆ ಚಿಂಕಾದೇವಿ, ಒಬ್ಬಕ್ಕೆ ಚಿಮಲಾದೇವಿ, ಪದ್ಮಗೊಂಡಿಗೆ ಇಬ್ರು ಹೆಂಡ್ರು. ಹೌದ್ರಿಪ್ಪ. ಇಬ್ರು ಹೆಂಡ್ರು ಹೆಂಗಪ್ಪ ಅಂತಿದ್ರೆ ಇಬ್ರು ಹೆಂಡ್ರು ಹೊಟ್ಟಿಲೆ ಅದು 84 ಮಂದಿ ಮಕ್ಕಳು. ಹೌದು 42 ಗಂಡ 42 ಹೆಣ್ಣ. ಟೋಟಲ್ ಪದ್ಮಗೊಂಡಗ 84 ಮಂದಿ ಮಕ್ಕಳು. 84 ಮಂದಿ ಮಕ್ಕಳೊಳಗೆ ಹೆಂಗಪ್ಪ ಕೇಳಿದ್ರೆ ದೇವರಾಜ ಅನ್ನತಕ್ಕಂತ ಒಬ್ಬ. ಹೌದು ದೇವರಾಜ ಅನ್ನತಕ್ಕಂಥವ್ರ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಯಾರಿಪ್ಪ? ದೀಪಕ್ ರಾಯ್ ಧೂಪಕ್ ರಾಯ್ ಹುಟ್ಟಿ ಬಂದ. ಹೌದು ದೀಪಕ್ ರಾಯ್ ಧೂಪಕ್ ರಾಯ್ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಯಾರಿಪ್ಪ? ಆನಕ್ ರಾಯ್ ಚಾಣಕ್ ರಾಯ್ ಹುಟ್ಟಿ ಬಂದ. ಹೌದು ಆನಕ್ ರಾಯ್ ಚಾಣಕ್ ರಾಯ್ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಯಾರಿ ಸರ? ಸೈನಿಕ ಬಮರಾಯ್ ಹುಟ್ಟಿ ಬಂದ. ಹೌದು ಸೈನಿಕ ಬಮರಾಯ್ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಯಾರಿಪ್ಪ? ಆಲಕರಾಯ ಪಾಲಕರಾಯ ಹುಟ್ಟಿ ಬಂದ. ಹೌದು ಆಲಕರಾಯ ಪಾಲಕರಾಯನ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಯಾರಿಪ್ಪ? ಕರಿಗೌಡ ಕೆಂಚಗೌಡ ಹುಟ್ಟಿ ಬಂದ್ರು. ಹೌದು ಕರಿಗೌಡ ಕೆಂಚಗೌಡ ಹೊಟ್ಟಿಲೆ ಯಾರಿ ಸರ? ತುಕ್ಕಾಪುರಾಯ ಸೋಮರಾಯ ಹುಟ್ಟಿ ಬಂದ್ರು. ಹೌದು ಸೋಮರಾಯ ತುಕ್ಕಾಪುರಾಯನ ಹೊಟ್ಟಿಲೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟಿ ಬಂದ್ರು. ಹೌದು ಮಾಳಿಂಗರಾಯಗ 4 ಮಂದಿ ಮಕ್ಕಳು. ಹಿಂದಕಿನ ಪಾಳ್ಯದೊಳಗೆ ಹೇಳಿನಿ. ಮಾಳಿಂಗರಾಯಗ 4 ಮಂದಿ ಮಕ್ಕಳು ಯಾರು? ಹಿರಿಮಗ ರೇಬ್ರಾಯ, ಬೀರಮುತ್ಯ, ಕಣ್ಣುಮುತ್ಯ, ಕಡಿ ಹುಟ್ಟ ಸಾಮುತ್ಯ. ಹೌದು ಸಾಕಿನ ಮಗ ಜಗ್ಗಿನ ಬುಳ್ಳಾನ ಸಿದ್ಧ. ಹೌದು ಹೌದು ಹಾಲು ಮತದ ಸ್ಟೋರಿ ಹೇಳಂದ್ರಿ ನಮ್ಮ ಹಾಲು ಮತದ ಸ್ಟೋರಿ ಹಿಂಗ ಕುಳಿ ಸಾಕೋತ್ ಬಂದ. ಹೌದು ಇನ್ನ ನೀವು ನಿಮ್ಮ ಅಮೋಕ್ಷದ ಮುತ್ಯನ ಸ್ಟೋರಿ ಹೇಳಿರಿ. ಹೇಳಿರಿಪ್ಪ. ಎಲ್ಲಿ ತನ ಹೇಳಿರಿ? ಹೌದು 3 ಮಂದಿ ಮಕ್ಕಳು ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. ಹೌದು ಹತ್ರ ಮುಂದೆ 21 ಮಂದಿ ಮಕ್ಕಳು ಇದಾರ. ಯಾರಿಪ್ಪ? 4 ಮಂದಿ ವರುವಿನ ಮಕ್ಕಳು ಹೊಟ್ಟಿಲೆ 21 ಮಂದಿ ಹುಟ್ಟಿ ಬಂದಾರ. 21 ಮಂದಿಲೆ 101 ಮಂದಿ ಹುಟ್ಟಿ ಬಂದಾರ. ಹೌದು ಹೌದು 101 ಮಂದಿಲೆ 1700 ಸಿದ್ಧರ ತಿಳ್ಕೊಂಡು ಹಿಂಗ ನಿಮ್ಮ ವಾಡಿಕೆ ಅದ. ಹೌದು ಹೌದು ಮುಂದಿನ ಪಾಳಕ್ಕ ಏನ್ರಿ? ಹೌದಾ? ಮುಂದಿನ ಪಾಳಕ್ಕ 21 ಮಂದಿ ಧರ್ಮರು ಹೆಂಗರಾದರ ಅನ್ನತಕ್ಕಂಥ ಮಾತ ಹೌದು ಎಟ್ಟು ಗುರುನಾಥ ನಿಮಗೆ ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ತಿಳಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಹೌದು ನಮ್ಮ ಹಾಲು ಮತದ ಸ್ಟೋರಿ ಹೆಂಗ ಮಾಳಿಂಗರಿಂದ ಹಾಲು ಮತ ಎಲ್ಲಿದಿಂದ ಹೊತ್ತುಕೊಂಡು ಎಲ್ಲಿ ತನ ಬತ್ ಅನ್ನತಕ್ಕಂಥ ನಾವು ಸ್ಟೋರಿ ಹೇಳಿವಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರಿ ಹೆಂಗಪ್ಪ ಅಂತ ಕೇಳಿದ್ರ ಹಾಲು ಮತ ಮುದ್ದಾಯಿ ಮುದ್ದಿಗವ್ರನ್ನ ಅನ್ನಕ್ಕಿತ್ತನು ಪೂರ್ವದೊಳಗೆ ಹಾಲು ಮತ ಇತ್ರಿಪ್ಪ ಅನ್ನತಕ್ಕಂಥ ಮಾತ. ಹೌದು ಅದಕ್ಕಿರ್ಲಿ ಮಹಾತ್ಮರೇ. ಇನ್ನ ಯಾವಾರ್ಕ ಬರ್ಬೇಕಾಗ್ಯದ ಹಾ ಏನ